ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ದ ಟ್ರೂ ಟಾಕೀಸ್. ಇವತ್ತು IPL 2026ನ ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಅದು ಡಿಪೆಂಡಿಂಗ್ ಚಾಂಪಿಯನ್ಸ್ ಆಗಿರುವಂತಹ RCB SRHನ ಎದುರಿಸ್ತಾ ಇದೆ. ಇಟ್ಸ್ ಲೈಕ್ ಎ ಬ್ಯಾಟಲ್ ಆಫ್ ಫೈರ್ ವರ್ಸಸ್ ಸ್ಟಾರ್ಮ್. ಬಟ್ ದ ಬಿಗ್ ಕ್ವಶನ್ ಈಸ್ ಹೂ ವಿಲ್ ಡಾಮಿನೇಟ್ ಟುಡೇ, ಹೂ ವಿಲ್ ವಿನ್ ದ ಬ್ಯಾಟಲ್. ಎಲ್ಲ ಕ್ರಿಕೆಟ್ ಪಂಡಿತರು ಹೇಳ್ತಾರ ಹಾಗೆ RCBಗೆ ಒಂದು ಬಿಗ್ ಟ್ರಬಲ್ ಇದೆಯಾ ಈ ಫಸ್ಟ್ ಮ್ಯಾಚಲ್ಲಿ. Let's get into the team analysis, key players, winning chances and match predictions. Wait, ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಲೆಟ್ಸ್ ಸ್ಟಾರ್ಟ್ ವಿತ್ ನಮ್ಮ RCB ತಂಡದಲ್ಲಿ 25 ಮೆಂಬರ್ಸ್ ಇದ್ದಾರೆ ಸ್ಕ್ವಾಡಲ್ಲಿ. ಅದರಲ್ಲಿ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ ಯಶ್ ದಯಾಳ್ ಇರಲ್ಲ. ಅವರ ಪರ್ಸನಲ್ ರೀಸನ್ಗಳಿಂದ ಯಶ್ ದಯಾಳ್ ಅಂತೂ ಆಡಲ್ಲ. ಇನ್ನು ನುವಾನ್ ತುಷಾರ ಅವ್ರಿಗೆ ಶ್ರೀಲಂಕಾದಿಂದ ಅವ್ರಿಗೆ ಇನ್ನೂ NOC ಸಿಕ್ಕಿಲ್ಲ ಅಂತಲೂ ಕೇಳಿ ಬರ್ತಾ ಇದೆ. ಅವ್ರು ಬರ್ತಾರೋ ಬರಲ್ವೋ ಅದು ಸಹ ಗೊತ್ತಿಲ್ಲ. ಪಕ್ಕದ ರಾಜ್ಯದವರು ತುಂಬ ಬಡ್ಕೊಳ್ತಾ ಇದ್ರು, ಜಾಶ್ ಹಜಲ್ವುಡ್ ಬರಲ್ವಂತೆ, ಒಂದು 2 ವೀಕ್ಸ್ ಬರಲ್ವಂತೆ, 3 ವೀಕ್ಸ್ ಬರಲ್ವಂತೆ ಅಂತ ತುಂಬ ಖುಷಿಯಾಗಿದ್ದರು. ಅವ್ರು ನೆನ್ನೆಲೇ ಬಂದ್ಬಿಟ್ಟಿದ್ದಾರೆ, ಅವ್ರು ರೆಡಿ ಆಗ್ತಾ ಇದ್ದಾರೆ. ಬಟ್ ಮೊದಲನೇ ಮ್ಯಾಚ್ಗಂತೂ ಅವ್ರು ಆಡಲ್ಲ ಅಂತ ನನಗನ್ನಿಸುತ್ತೆ. ಯಾಕೆಂದರೆ ಅವ್ರಿಗೆ ಜೆಟ್ಲಾಗಿರುತ್ತೆ ಮತ್ತು ತುಂಬ ಟಯರ್ಡ್ ಆಗಿರುತ್ತೆ. ಸೊ ಹಾಗಾಗಿ RCB ಅವ್ರಿಗೆ 1 ಮ್ಯಾಚೋ ಇಲ್ಲ 2 ಮ್ಯಾಚೋ ಅವ್ರನ್ನ ರೆಸ್ಟ್ ಮಾಡಿಸ್ಬೋದು ಅಂತ ಕಾಣಿಸುತ್ತೆ. ಇನ್ನು 25 ಜನ ಇದ್ದರೂ ಕೂಡ ಕಾಂಪಿಟೇಟಿವ್ ಪ್ಲೇಯರ್ಸ್ ಅಂತ ಇರೋದು 15 ಜನ ಮಾತ್ರ ಅಂತ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಇವಾಗ ನಾನು ಏನು ಟಾಪ್ ಸ್ಕ್ವಾಡ್ ಅಂತ ಡಿಸ್ಪ್ಲೇ ಮಾಡಿದ್ದೀನಿ, ಅವರೆಲ್ಲ ಆಲ್ಮೋಸ್ಟು ಲಾಸ್ಟ್ ಇಯರಲ್ಲಿ ಪ್ಲೇಯಿಂಗ್ 11ನಲ್ಲಿ ಇದ್ದವರೇ ಸಹ ಈಗಲೂ ಇದ್ದಾರೆ. ಸೊ ಹಾಗಾಗಿ ಅಂತಹ ಏನು ಮೇಜರ್ ಚೇಂಜಸ್ ಅಂತೂ ಇಲ್ಲ ನಮ್ಮ RCBಯಲ್ಲಿ, ಎಕ್ಸೆಪ್ಟ್ ವೆಂಕಟೇಶ್ ಅಯ್ಯರ್ ಮತ್ತು ಮಂಗೇಶ್ ಯಾದವ್. ಅದರಲ್ಲಿ ವೆಂಕಟೇಶ್ ಅಯ್ಯರು ಯಾವ ರೀತಿ ಯೂಸ್ ಮಾಡ್ಕೊಳ್ತಾರೆ ಅನ್ನೋದು ಇನ್ನೂ ಸ್ವಲ್ಪ ನೋಡಬೇಕಾಗಿದೆ. ಯಾಕೆಂದರೆ ಮೋಸ್ಟ್ ಪ್ರಾಬಬ್ಲಿ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೋಬೋದು ಅಂತ ನನಗನ್ನಿಸ್ತಾ ಇದೆ. ಇನ್ನು ಮಂಗೇಶ್ ಯಾದವ್‌ನ ಅವರು ಯಶ್ ದಯಾಳ್‌ಗೆ ರೀಪ್ಲೇಸ್ ಆಗಿ ತಂದಿದ್ದಾರೆ ಅಂತ ಕೇಳ್ಪಟ್ಟಿದ್ದೇನೆ. ಯಾಕಂದರೆ ಇವರು ಕೂಡ ಲೆಫ್ಟ್ ಆರ್ಮ್ ಫಾಸ್ಟ್ ಮೀಡಿಯಂ ಬೌಲರು. ಒಂದು ಡೀಸೆಂಟ್ ರಿಪ್ಲೇಸ್ಮೆಂಟ್ ಫಾರ್ ಯಶ್ ದಯಾಳ್ ಅಂತ ನನಗನ್ಸುತ್ತೆ. ಇವರು ಡೊಮೆಸ್ಟಿಕ್ ಆಡೋದು ಕೂಡ ಈ ಮಧ್ಯಪ್ರದೇಶ ಆದ್ದರಿಂದ ನಮ್ಮ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾವ ಥರ ಯೂಸ್ ಮಾಡ್ಬೋದು, ಮೋಸ್ಟ್ಲಿ ಪ್ರಾಬಬ್ಲಿ ಇವ್ರ ಜೊತೆ ಆಟ ಆಡಿರ್ಬೋದು ಅಂತ ನನಗನ್ಸುತ್ತೆ. ನಾನು ಕ್ವಿಕ್ಕಾಗಿ ನಮ್ಮ ಟಾಪ್ ಸ್ಕ್ವಾಡ್ ಹೇಗಿದೆ, ಸೊ ಮತ್ತು ನಮ್ಮ ಬೆಂಚ್ ಸ್ಕ್ವಾಡ್ ಹೇಗಿದೆ ಅಂತ ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ಇವರೆಲ್ಲ ಏನೇನು ಮಾಡಿದಾರಪ್ಪ ಈ ಒಂದು ವರ್ಷದಲ್ಲಿ, ಏನೇ ನಾವು ಲಾಸ್ಟ್ ಇಯರ್ ಚಾಂಪಿಯನ್ ಆದರೂ ಈ ವರ್ಷವೂ ಸ್ವಲ್ಪ ಫಾರ್ಮ್‌ನ ಮೇಂಟೈನ್ ಮಾಡ್ತಿದ್ದಾರಾ ಇಲ್ವಾ ಅಂತ ಒಂದು ಕ್ವಿಕ್ಕಾಗಿ ನೋಡೋಣ ಆಯಿತಾ. ನಮ್ಮ ರಜತ್ ಪಟ್ಟಿದಾರ್ ಕ್ಯಾಪ್ಟನ್‌ಗೆ ಬಂದರೆ, ಇವರು ಜಾಸ್ತಿ ಮ್ಯಾಚ್‌ಗಳಂತೂ ಆಡಿಲ್ಲ. ಬಟ್ ಆಡಿರೋ ಒಂದೊಂದು ಕೆಲವು ಪ್ರಾಕ್ಟೀಸ್ ಮ್ಯಾಚ್‌ಗಳಲ್ಲಿ ಅಂದರೆ ಎಸ್ಪೆಷಲಿ ದುಲೀಪ್ ಟ್ರೋಫಿಯಲ್ಲಿ 96 ಬಾಲ್‌ಗೆ ಒಂದು ಸೆಂಚುರಿ ಹೊಡೆದಿದ್ದಾರೆ ಅವರು, ಆಯಿತಾ. ಅದೇ ಥರ ಈಗ ಇವತ್ತು ಏನು ನಿನ್ನೆ ಮೊನ್ನೆ ನಡೆದಂತಹ ಒಂದು ಪ್ರಾಕ್ಟೀಸ್ ಮ್ಯಾಚ್‌ಗಳಲ್ಲಿ RCB ಪ್ರಾಕ್ಟೀಸ್ ಮ್ಯಾಚ್‌ಗಳಂತ ಇಂಟರ್ನಲಿ ನಡೆದಾದ್ರಲ್ಲ, ಅದರಲ್ಲಿ 25 ಬಾಲಿಗೆ 74 ಹೊಡೆದಿದೆ ಅಂತ ನ್ಯೂಸ್ ಬಂದಿದೆ. ಅದ್ರ ಜೊತೆಗೆ ಇವರು ಸೈಯದ್ ಮುಷ್ತಾಕ್ ಅಲಿಯಲ್ಲೂ ಸಹ 81 ರನ್ನನ್ನು ಒಂದು ಫಿನಾಲೆಯಲ್ಲಿ ಮುಂಬೈ ವಿರುದ್ಧ ಹೊಡೆದಿದ್ದಾರೆ. ಸೊ ಅಂದರೆ ಆಲ್ಮೋಸ್ಟು ಚೆನ್ನಾಗೇ ಆಡಿದ್ದಾರೆ ಒಂದು ರೀತಿಲಿ ಅಂತಲೇ ಹೇಳ್ಬೋದು. ಒಂದು ಡೀಸೆಂಟ್ ಫಾರ್ಮಲ್ಲಿದ್ದಾರೆ ಅಂತಲೇ ನನಗೆ ರಜತ್ ಪಟ್ಟಿದಾರ್ ಅನಿಸುತ್ತೆ. ಇನ್ನು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ನಾವು ಮಾತಾಡೋದೇ ಬೇಡ. ಯಾಕಂದರೆ ಅವ್ರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಲಾಸ್ಟ್ ಇಯರ್ ಹೇಗೆ ಆಡ್ತಿದ್ದಾರೆ ಅಂತ. ಎಲ್ರ ಕುತೂಹಲ ಇರೋದೇನಪ್ಪ ಅಂದರೆ, ಕುದುರೆ ಓಡ್ತಾ ಇದೆ, ಎಷ್ಟು ದೂರ ಓಡುತ್ತೆ ಅಂತ ನೋಡಬೇಕಷ್ಟೇ. ಈ IPLಲ್ಲಿ ಎಷ್ಟು ಸ್ಕೋರ್ ಮಾಡ್ತಾರೆ ಅಂತ ಅವ್ರ ಮೇಲೆ ಕಣ್ಣಿಟ್ಟಿದ್ದೀವಿ ಅಷ್ಟೇ. ಅವ್ರ ಫಾರ್ಮ್ ಎಕ್ಸ್ಟ್ರಾರ್ಡಿನರಿ ಫಾರ್ಮಲ್ಲಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಎಲ್ಲದಕ್ಕಿಂತ ನಾನು ಕೇಳ್ಪಟ್ಟಿದ್ದೇನಪ್ಪ ಅಂತ ಅಂದರೆ, ಇವರು ಇಂಗ್ಲೆಂಡಲ್ಲಿ ತುಂಬ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತಲೇ ಕೇಳ್ತಾ ಇದ್ದೇನೆ. ಸೊ ಇವನು ಯಾವುದೇ ಮ್ಯಾಚ್ಗಳಿರಲಿ ಇಲ್ಲದೇ ಇರಲಿ, ತಮ್ಮ ರೊಟೀನ್ ಪ್ರಾಕ್ಟೀಸನ್ನ ಅವ್ರು ಬಿಟ್ಟಿಲ್ಲ. ಆ ಒಂದು ಡೆಡಿಕೇಶನ್ನು, ಆ ಎಫರ್ಟು ಎದ್ದು ಕಾಣ್ತಾನೇ ಇದೆ ವಿರಾಟ್ ಕೊಹ್ಲಿಯಲ್ಲಿ. ನಾವು ಏನಕ್ಕೆ ಅವರು ಗ್ರೇಟೆಸ್ಟ್ ಪ್ಲೇಯರ್ ಅಂತ ಪ್ರೂವ್ ಮಾಡೋದಕ್ಕೆ ಮತ್ತೊಮ್ಮೆ ಇದೊಂದು ಸೀಸನ್ ಕಾರಣ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ನಿಮ್ಗೇನು ಅನಿಸುತ್ತೆ, ವಿರಾಟ್ ಕೊಹ್ಲಿ ಅವರು ಎಷ್ಟು ರನ್ನನ್ನು ಮಾಡ್ಬೋದು ಅಂತ ಈ ಸೀಸನಲ್ಲಿ ನಿಮ್ಗೆ ಅನಿಸುತ್ತೆ, ದಯವಿಟ್ಟು ಕಮೆಂಟ್ ಮಾಡಿ. ಇನ್ನು ಫಿಲ್ ಸಾಲ್ಟು ಫಾರ್ಮಲ್ಲೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದೊಂದೇ ನಮಗೆ RCBದು ಒಂದು ವೀಕ್ನೆಸ್ ಅಂತ ಕಾಣ್ತಾ ಇದ್ದರೆ, ಒಂದು ಬಿಗ್ಗೆಸ್ಟ್ ವೀಕ್ನೆಸ್ ಅಂತಂದರೆ ಫಿಲ್ ಸಾಲ್ಟು. ಬಟ್ ಅದಕ್ಕೆ ಹೆದರ್ಕೋಬೇಕಾ? ನಮ್ಗೆ ಅದರಿಂದ ಪ್ರಾಬ್ಲಮ್ ಇದೆಯಾ ಅಂತ ಅಂದರೆ, ಅವ್ರು ಎಷ್ಟು ಫಾರ್ಮಲ್ಲಿ ಇಲ್ಲ ಅಂತ ತೋರಿಸಿದಾರೋ ಅಷ್ಟೇ ಫಾರ್ಮಲ್ಲಿರೋದು ನಮ್ಮ ಜೇಕೊಬ್ ಬೆಥೆಲ್. ಸೊ ಫಿಲ್ ಸಾಲ್ಟ್ ನೀನು ಆಡೋದಿಲ್ವಪ್ಪ, ನೀನು ಕೂತ್ಕೊಳ್ಳಪ್ಪ, ನಾನು ಜೇಕೊಬ್ ಬೆಥೆಲ್ ಆಡಿಸ್ತೀನಿ ಅಂತ RCB ಅವ್ರು ಅಂತಾರೆ. ಅವ್ರಿಗೆ ಭಯನೇ ಇಲ್ಲ ಅಂತ ಒಂದು ಕಾನ್ಫಿಡೆಂಟ್ ಕೊಟ್ಟಿರೋದು ಜೇಕೊಬ್ ಬೆಥೆಲ್. ಕಾರಣ ಯಾಕಪ್ಪ ಅಂತ ಅಂದರೆ, ವರ್ಲ್ಡ್ ಕಪ್ಪಲ್ಲಿ ಅವರು ತೋರಿದಂತಹ ಪರ್ಫಾರ್ಮೆನ್ಸು, ಅದರಲ್ಲಿ ಎಸ್ಪೆಷಲಿ ಇಂಡಿಯಾದ ವಿರುದ್ಧನೇ ಅವ್ರು ಆಡಿದಂಥ ರೀತಿ ಇದೆಯಲ್ಲ, ಸೊ ಅದು ಎಲ್ಲ ಕ್ರಿಕೆಟ್ ಫ್ಯಾನ್ಸ್ಗಳ್ನೂ ಒಂದು ಕುತೂಹಲದಲ್ಲಿ ನೋಡೋ ಥರ ಮಾಡಿದೆ ಇವತ್ತು ಜೇಕೊಬ್ ಬೆಥೆಲ್‌ನ ಯಾವ ಥರ ಯೂಸ್ ಮಾಡ್ಕೋತಾರೆ RCB ಅವರು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಇನ್ನು ದೇವದತ್ ಪಡಿಕ್ಕಲ್ ಅವ್ರ ಬಗ್ಗೆ ಹೇಳೋ ಹಾಗೆ ಇಲ್ಲ ಆಯ್ತಾ. ಅವರು ಆ ಲಾಸ್ಟ್ ಇಯರ್ ಏನು ಡೊಮೆಸ್ಟಿಕ್ ಪರ್ಫಾರ್ಮೆನ್ಸ್ ಇದೆಯಲ್ಲ, ರಣಜಿ ಕ್ರಿಕೆಟ್ ಆಗಿರ್ಬೋದು, ಮತ್ತೆ ವಿಜಯ್ ಹಜಾರೆ ಟ್ರೋಫಿ ಆಗಿರ್ಬೋದು. ವಿಜಯ್ ಹಜಾರೆ ಟ್ರೋಫಿಯಲ್ಲಿ 4 ಸೆಂಚುರಿ ಇದೆ ರೀ. 4 ಸೆಂಚುರಿ ಇದೆ. ರಣಜಿ ಟ್ರೋಫಿಯಲ್ಲೂ ಭಯಂಕರವಾಗಿ ಆಡಿದ್ರು. ನಿಜ ಹೇಳ್ಬೇಕಂದ್ರೆ ಅವ್ರು ಈಗ ಇಂಡಿಯನ್ ಟೀಮ್‌ದು ಬಾಗಿಲು ತಟ್ತಾ ಇದ್ದಾರೆ. ಸೊ, ಹಾಗಾಗಿ ಆರ್-ಸಿ-ಬಿ ಅವರು ಅವ್ರಿಗೆ ಮಣೆ ಹಾಕ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂತ ಅಂದ್ರೆ, ನನಗನ್ಸ್ದಂಗೆ ದೇವದತ್ ಪಡಿಕ್ಕಲ್ಲು ಮತ್ತೆ ಜಕೋಬ್ ಬೆಥೆಲ್ ಇಬ್ರಿಗೂ ಚಾನ್ಸ್ ಸಿಗ್ಬೇಕು ಅಂದ್ರೆ ಫಿಲ್ ಸಾಲ್ಟ್ ಕೂತ್ಕೋಬೇಕಾಗುತ್ತೆ. ನೋಡೋಣ ಆರ್-ಸಿ-ಬಿ ಅವ್ರು ಏನ್ ಮಾಡ್ತಾರೆ ಅಂತ. ಇನ್ನು ನಮ್ಮ ಆರ್-ಸಿ-ಬಿ ತಂಡದ ಜೋಡೆತ್ತುಗಳು ಅಂದ್ರೆ ಟಿಮ್ ಡೇವಿಡ್ಡು ಮತ್ತೆ ರೊಮ್ಯಾರಿಯೋ ಶೆಫರ್ಡು. ಅವರಂತೂ ಟಿ20 ಲೀಗ್ಸ್‌ಗಳನ್ನ ಆಡ್ತಾನೆ ಇದ್ದಾರೆ. ಎಲ್ಲ ಅವ್ರು ತುಂಬ ಫಾರ್ಮಲ್ಲೇ ಇದ್ದಾರೆ. ಒಂದು ರೀತಿಲಿ ಹೇಳ್ಬೇಕು ಅಂದ್ರೆ ಒಂದು ಆಕ್ಟಿವ್ ಆಗಿದ್ದಾರೆ. ಅಂತ ಹೇಳ್ಕೊಳ್ಳೋಂಥ ಗ್ರೇಟೆಸ್ಟ್ ಪರ್ಫಾರ್ಮೆನ್ಸ್‌ಗಳು ತೋರಿಸ್ಲಿಲ್ಲ ಅಂತ ಅಂದ್ರೂ, ಆ ಪ್ಲೇಸಲ್ಲಿ ಬಂದು ಹೇಗೆ ಯಾವ ಥರ ಇಂಪ್ಯಾಕ್ಟ್ ಮಾಡಬೇಕು ಅದನ್ನ ಎಲ್ಲ ಮ್ಯಾಚ್‌ಗಳಲ್ಲೂ ಮಾಡ್ಕೊಂಡು ಬಂದಿದ್ದಾರೆ. ಇಬ್ರೂ ಸಹ ಫಾರ್ಮಲ್ಲೇ ಇದ್ದಾರೆ. ಜಿತೇಶ್ ಶರ್ಮಾ ನಮಗೆ ಗೊತ್ತಿದೆ. ಅವರು ಇಂಡಿಯಾನ ಲೀಡ್ ಮಾಡಿದ್ರು ಅವರು. ಸೊ, ಹಾಗಾಗಿ ಸ್ವಲ್ಪ ಒಂದು ಎಕ್ಸ್‌ಪೀರಿಯನ್ಸ್ ಇದೆ ಅವ್ರಿಗೆ. ಮತ್ತೆ ಕೆಲವು ಕಡೆ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ. ಸೊ, ಆದ್ರಿಂದ ಏನೂ ತೊಂದ್ರೆ ಇಲ್ಲ. ಒಂದು ಡೀಸೆಂಟ್ ಫಾರ್ಮಲ್ಲೇ ಇದ್ದಾರೆ ಅವರು ಕೂಡ. ಇನ್ನು ನಮ್ಮ ಯಾರಪ್ಪ ಆಲ್ರೌಂಡರ್ ಆದಂಥ ಕೃಣಾಲ್ ಪಾಂಡ್ಯ. ಇದು ಒಂದು ರೀತಿಲಿ ಹೇಳ್ಬೇಕಂದ್ರೆ ಕೃಣಾಲ್ ಪಾಂಡ್ಯ ಆ, ಒಂಥರ ಎಕ್ಸ್‌ಪೀರಿಯನ್ಸ್ಡ್ ಪ್ಲೇಯರು. ಡೊಮೆಸ್ಟಿಕ್ ಜಾಸ್ತಿ ಆಡಲಿಲ್ಲ ಅಂದ್ರೂ ಕೂಡ ಕೆಲವೊಂದು ಆಡಿರುವಂತಹ ಕೆಲವೊಂದು ಪಂದ್ಯದಲ್ಲಿ ಅದರಲ್ಲೂ ರೀಸೆಂಟಾಗಿ ಆಡಿರುವಂತಹ ಯಾವುದೋ ಒಂದು ಮ್ಯಾಚಲ್ಲಿ ಹೈದರಾಬಾದ್ ಮ್ಯಾಚಲ್ಲಿ ನಾನು ನೋಡಿದ್ದು ನೆನಪಿದೆ. 63 ಬಾಲ್‌ಗೆ ಸೆಂಚುರಿ ಹೊಡಿತಾರೆ ಅವರು. ಸೊ, ಅದನ್ನ ನಾನು ಕೇಳದೆ ನೋಡಿದ್ದೆ ಅದಂದ್ರೆ ಓದಿದ್ದು ನೆನಪಿದೆ. ಸೊ, ಅದೇ ಥರ ಕೃಣಾಲ್ ಪಾಂಡ್ಯ ನಮಗೆಲ್ಲ ಗೊತ್ತಿದೆ ಅವ್ರಿಗೆ. ಅಂದ್ರೆ ದ ಫಸ್ಟ್ ಪ್ಲೇಯರ್ ಇನ್ ದ ಐ-ಪಿ-ಎಲ್ ಹಿಸ್ಟರಿ ಟು ವಿನ್ 2 ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ಸ್ ಇನ್ ದ ಸೆಪರೇಟ್ ಫೈನಲ್ಸ್. ಅಂದ್ರೆ 2017 ಒಂದ್ಸರಿ ಗೆದ್ದಿದ್ರು ಅನ್ಸುತ್ತೆ. ಮತ್ತೆ ಲಾಸ್ಟ್ ಇಯರ್ ಗೆದ್ದಿದ್ದಾರೆ. 2 ಸೀಸನಲ್ಲೂ 2 ಸರಿ ಗೆದ್ದಾಗ್ಲೂ ಸಹ ಇವರೇ ಮ್ಯಾನ್ ಆಫ್ ದಿ ಮ್ಯಾಚ್. ಅಂದ್ರೆ ಅದೇನು ತೋರಿಸುತ್ತೆ ಅಂತಂದ್ರೆ ಎಕ್ಸ್‌ಪೀರಿಯನ್ಸ್ಡ್ ಮತ್ತೆ ಯಾವುದು ಇಂಪಾರ್ಟೆಂಟ್ ಮ್ಯಾಚ್‌ಗಳಲ್ಲಿ ಯಾವ ಥರ ತಮ್ಮನ್ನ ಸಿಚುಯೇಷನ್‌ಗೆ ಅಡಾಪ್ಟ್ ಮಾಡ್ಕೋಬೇಕು ಅಂತ ಚೆನ್ನಾಗಿ ಗೊತ್ತಿರೋದು ಕೃಣಾಲ್ ಪಾಂಡ್ಯಗೆ. ಇನ್ನು ಬೌಲಿಂಗ್ ಡಿಪಾರ್ಟ್‌ಮೆಂಟ್‌ಗೆ ಬಂದ್ರೆ ಭುವಿ ಮತ್ತೆ ಸುಯೇಶ್ ಶರ್ಮಾ, ರಸಿಕ್‌ದರ್ ಇವರೆಲ್ಲ ಅಂಥ ಎಕ್ಸ್ಟ್ರಾರ್ಡಿನರಿಯಾಗಿ ಏನೋ ಡೊಮೆಸ್ಟಿಕಲ್ಲಿ ಪರ್ಫಾರ್ಮ್ ಮಾಡಿ ತೆಗೆದ್ರು ಅಂತೆಲ್ಲ ಒಂದು ಡೀಸೆಂಟ್ ಫಾರ್ಮಲ್ಲಿ ಇದ್ದಾರೆ ಅಂತ ಹೇಳ್ಬೋದಷ್ಟೇ. ಈವನ್ ಹೇಜಲ್‌ವುಡ್ಡು ಸಹ ಸ್ವಲ್ಪ ಇಂಜುರಿಯಿಂದ ಬರ್ತಿದ್ದಾರೆ. ಸೊ, ಅವ್ರು ಯಾವ ಥರ ರಿಕವರ್ ಆಗಿದ್ದಾರೆ. ಅವರು ವರ್ಲ್ಡ್ ಕಪ್ಪೇ ಆಡಲಿಲ್ಲ. ನಮಗೆಲ್ಲ ಗೊತ್ತಿದೆ ಅವ್ರು ಆ್ಯಕ್ಚುಲಿ. ನಮ್ಮ ಟೀಮ್‌ನ ಬೌಲಿಂಗ್ ಬೆನ್ನೆಲುಬು ಅಂತ ಅಂದ್ರೇನೆ ಹೇಜಲ್‌ವುಡ್ಡು. ಸೊ, ಅವ್ರ ಜೊತೆ ಭುವಿ. ಸೊ, ಯಶ್ ದಯಾಳ್ ಜಾಗದಲ್ಲಿ ನಮಗೆ ಮಂಗೇಶ್ ಯಾದವ್ ಬಂದಿದ್ದಾರೆ. ಸೊ, ನೋಡಬೇಕು ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ನನಗೆ ತುಂಬ ಇಂಟ್ರೆಸ್ಟಿಂಗ್. ನಾಳೆ ನಾನು ಮ್ಯಾಚ್ ನೋಡೋದಕ್ಕೆ ನಾನು ಕೂತ್ಕೊಳ್ಳೋದೇ ಮಂಗೇಶ್ ಯಾದವ್ ಬೌಲಿಂಗ್ ನೋಡೋದಕ್ಕೆ. ಆ್ಯಕ್ಚುಲಿ ನಾನು ನೋಡಿಲ್ಲ ಪರ್ಸನಲ್ ಆಗಿ. ತುಂಬ ಹೋಪ್ಸ್ ಇದೆ ಅಂತ ಹೇಳ್ತಿದ್ದಾರೆ ಎಲ್ಲ. ಸೊ, ನೋಡಬೇಕು ಅವ್ರು ಹೇಗೆ ಮಾಡ್ತಾರೆ ಅಂತ. ಇನ್ನು ಶ್ರೇಯಸ್ ಶರ್ಮಾ ಒಂದು ಕಂಟ್ರೋಲಲ್ಲಿ ಮಾಡ್ತಾರೆ. ಕೆಲವು ಸಲ ನನ್ಗನ್ಸುತ್ತೆ ಏನು ಗೊತ್ತಾ? ಅವರು ಚೆನ್ನಾಗೇ ಮಾಡ್ತಾರೆ ಕೆಲವು ಮ್ಯಾಚು ತುಂಬ ರನ್ ಹೊಡ್ಸ್ಕೊಂಡ್ಬಿಡ್ತಾರೆ. ಸೊ, ಸ್ವಲ್ಪ ನೋಡಬೇಕು ಇಂಪ್ರೂವ್ ಆಗಿದ್ರೂ ಆಗಿರ್ಬೋದು ಇವಾಗ ಶ್ರೇಯಸ್ ಶರ್ಮಾ. ನೋಡಬೇಕು. ಜೇಕೊಬ್ ಡಫಿ ಐ ಡೋಂಟ್ ಥಿಂಕ್ ಸೊ ಜೇಕೊಬ್ ಡಫಿ ವಿಲ್ ಗೆಟ್ ಎ ಪ್ಲೇಸ್ ಇಂಟು ದ ಪ್ಲೇಯಿಂಗ್ 11. ಏನೋ ಹೇಜಲ್‌ವುಡ್ ಇಲ್ಲ ಅಂತ ಏನಾದ್ರು ಫಸ್ಟ್ ಮ್ಯಾಚಲ್ಲಿ ತಗೊಂಡ್ರೂ ಸಹ, ಈ 2ನೇ ಮ್ಯಾಚಲ್ಲೆಲ್ಲ ಸಿಗೋದು ಡೌಟ್ ಇದೆ. ಅನ್ಲೆಸ್ ಜೋಶ್ ಹೇಜಲ್‌ವುಡ್ ಇಂಜುರಿ ಆದ್ರೆ ಮಾತ್ರ ಅವರಿಗೆ ಚಾನ್ಸ್ ಇರುತ್ತೆ. ಇನ್ನು ನಮ್ಮ ಬೆಂಚ್ ಸ್ಟ್ರೆಂತ್ ಹೇಗಿದೆಯಪ್ಪ ಅಂತ ಅಂದ್ರೆ, ವೆಂಕಟೇಶ್ ಅಯ್ಯರ್ ಅವರು ಪ್ಲೇಯಿಂಗ್ 11 ಒಳಗಡೆ ಬರೋದಕ್ಕೆ ಕಷ್ಟ ಇದೆ. ಬಟ್ ಅವ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಅಂತಾನೆ ನಾನು ಅನ್ಕೊಂಡಿದ್ದೀನಿ. ಲಾಸ್ಟ್ ಇಯರ್ ಡೊಮೆಸ್ಟಿಕಲ್ಲೂ ಸಹ ಇವರು ಕರ್ನಾಟಕದಲ್ಲಿ ರಣಜಿಯಲ್ಲಿ ಅವರು ಒಂದು 63ನೋ 83ನೋ ಹೊಡಿತಾರೆ. ನಂಗೆ ಸರಿಯಾಗಿ ನೆನಪಿಲ್ಲ ಆ್ಯಕ್ಚುಲಿ. 87 ಏನೋ ಹೊಡಿತಾರೆ ಮೋಸ್ಟ್ಲಿ. ನಮ್ಮ ವಿರುದ್ಧನೇ ಹೊಡಿತಾರೆ. ಇನ್ನು ಅದು ಬಿಟ್ಟರೆ ಇನ್ನೊಂದು ಯಾವುದೋ ಒಂದು ಮ್ಯಾಚಲ್ಲಿ ಕೇಳಿದ ನೆನಪು ನನಗೆ. 65 ಬಾಲ್‌ಗೆ 35 ಬಾಲ್‌ಗೆ 65 ರನ್ ಹೊಡೆದಿದ್ದಾರೆ. ಅದೊಂದು ಐ ಸಿಕ್ಸ್ ಹೊಡೆದಿದ್ರು ಅಂತನೂ ಇದೆ. ಸೊ, ಅಂದ್ರೆ ಆ ಲಾಸ್ಟ್ ಇಯರ್ ಏನೋ ಒಂದು ಬ್ಯಾಡ್ ಫಾರ್ಮ್ ಇತ್ತಲ್ಲ ಅವ್ರದ್ದು. ಸೊ, ಅದಕ್ಕೆ ಮೋಸ್ಟ್ಲಿ ಇವರು ಸಹ ಒಂದು ಪ್ರಿಪೇರ್ ಆಗಿರ್ತಾರೆ. ಅದಕ್ಕೆ ಉತ್ತರ ಕೊಡೋದಕ್ಕೋಸ್ಕರ ಅಂತ ಅನ್ಕೊಂಡಿದ್ದೀನಿ. ಮೋಸ್ಟ್ಲಿ ಪ್ರಾಬಬ್ಲಿ ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗೇ ಇರ್ತಾರೆ ಅಂತ ನನ್ನ ಒಂದು ಸ್ಟ್ರಾಂಗ್ ಗೆಸ್ ಅದು. ಸೊ, ಇನ್ನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವ್ರು ಬಿಟ್ರೆ ವೆಂಕಟೇಶ್ ಅಯ್ಯರ್ ಬಿಟ್ರೆ ಇನ್ನಿದಾರಲ್ಲ ಉಳಿದವರು ಬೆಂಚ್ ಸ್ಟ್ರೆಂತ್ ಅಂತ ಏನಿದೆ, ಅದ್ರಲ್ಲಿ ನನಗೆ ಯಾರು ಅಷ್ಟೊಂದೇನು ಇಂಪ್ರೆಸ್ ಮಾಡಲಿಲ್ಲ. ಜೋರ್ಡನ್ ಕಾಕ್ಸ್ ಅಂತ ಒಬ್ರಿದ್ದಾರೆ ಫಾರಿನ್ ಪ್ಲೇಯರು. ಸೊ, ಬಟ್ ಇವರು ಏನಪ್ಪ ಅಂತ ಅಂದ್ರೆ ಟಿ100ಅಲ್ಲಿ ಒಂದು 360+ ರನ್ ಹೊಡೆದಿದ್ದಾರೆ. ಒಂದು 173 ಸ್ಟ್ರೈಕ್ ರೇಟಲ್ಲಿ ಹೊಡೆದಿದ್ದಾರೆ ಅಂತೇಳಿ ಇವ್ರನ್ನ ಇಟ್ಕೊಂಡಿದ್ದಾರೆ. ಒಂದು ಬ್ಯಾಕಪ್ ಪ್ಲೇಯರ್ ಅಂತ ಇಟ್ಕೊಂಡಿರ್ಬೋದು ಅಷ್ಟೇ. ಬಟ್ ಅವ್ರಿಗೆ ಚಾನ್ಸ್ ಸಿಗೋದಂತೂ ಕಷ್ಟ ಇದೆ. ಇನ್ನು ಅದನ್ನ ಬಿಟ್ರೆ ಇಬ್ರು ಅಂಡರ್-19 ವರ್ಲ್ಡ್ ಕಪ್ಪಲ್ಲಿ ಆಡಿದಂತಹ ಇಬ್ರು ವಿಹಾನ್ ಮಲ್ಹೋತ್ರಾ ಮತ್ತೆ ಕನಿಷ್ಕ್ ಚೌಹಾನ್. ಸೊ, ಒಬ್ಬ ಬ್ಯಾಟಿಂಗ್ ಆಲ್ರೌಂಡರ್ ಆದ್ರೆ ಇನ್ನೊಬ್ಬ ಬೌಲಿಂಗ್ ಆಲ್ರೌಂಡರ್. ಸೊ, ಇಬ್ರು ಒಂದು ಡೀಸೆಂಟಾಗಿ ಆಡಿದ್ದಾರೆ. ವಿಹಾನ್ ಮಲ್ಹೋತ್ರಾ ನಿಮ್ಗೆ ನೆನಪಿದ್ರೆ ಅವರು ಸೆಂಚುರಿನೂ ಹೊಡೆದಿದ್ರು ಕೂಡ ಜಿಂಬಾಬ್ವೆ ಮೇಲೆ. ಆಫ್ ಸ್ಪಿನ್ ಮಾಡ್ತಾರೆ. ಈವನ್ ಕನಿಷ್ಕ್ ಚೌಹಾನ್ ಸಹ ಆಫ್ ಸ್ಪಿನ್ ಮಾಡ್ತಾರೆ.
ಸೊ ಬಟ್ ಏನಪ್ಪ ಅಂದರೆ ಅಂಡರ್ 19 ಇಂದ ಈಗ ಜಸ್ಟ್ ಬಂದಿದ್ದಾರೆ ಇವರೆಲ್ಲ. ಸೊ ಇವ್ರನ್ನ ಪ್ಲೇಯಿಂಗ್ 11 ಒಳಗೆ ತರ್ತಾರಾ ಅನ್ನೋದು ಡೌಟ್ ಇದೆ. ಯಾಕೆ ಅಂದರೆ ಶ್ರೇಯಸ್ ಶರ್ಮನ್ ಮೇಲೆ ತುಂಬ ಕಾನ್ಫಿಡೆಂಟ್ ಇಟ್ಕೊಂಡಿದ್ದಾರೆ RCB ಅವರು. ಮತ್ತು ಹೋಪನ್ನು ಇಟ್ಕೊಂಡಿದ್ದಾರೆ. ಸೊ ಇನ್ನು ಇದನ್ನು ಬಿಟ್ಟರೆ ನಮಗೆಲ್ಲ ಗೊತ್ತಿರೋ ಹಾಗೆ ಸಾತ್ವಿಕ್ ದೇಸ್ವಾನ್ ಅಂತ ಒಬ್ಬರಿದ್ದಾರೆ, ನಿಮ್ಗೆ ಗೊತ್ತಿರಬೇಕು. ಸೊ ಇವರು ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಈ ಸ್ಪೆಂಟ್ ಲಾಟ್ ಆಫ್ ಸೀಸನ್ಸ್ ಆ್ಯಸ್ ಎ ನೆಟ್ ಬೌಲರ್ ಫಾರ್ RCB ಟೀಮ್ ಓನ್ಲಿ ಇವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅಫಿಷಿಯಲಿ ಈ ವರ್ಷ ಇವರು 2026 ಅಫಿಷಿಯಲ್ ಸ್ಕ್ವಾಡಿಗೆ ಬಂದಿರೋದು ಸಾತ್ವಿಕ್ ದೇಸ್ವಾಲ್ ಇವರು. ಸೊ ಇನ್ನು ಸ್ವಪ್ನಿಲ್ ಸಿಂಗು ನಿಮಗೆ ಗೊತ್ತಿದೆ 25 ಚಾನ್ಸ್ ಸಿಗಲಿಲ್ಲ ಅವರಿಗೆ. ಬಟ್ 24 ನಿಮಗೆ ನೆನಪಿದ್ರೆ ಲಾಸ್ಟ್ 7 ಮ್ಯಾಚಸ್ಸು ನಮ್ಮದು ಸ್ಪಿನ್ ವರ್ಕ್ ಆಗ್ತಾ ಇದ್ದಾಗ ಇವ್ರನ್ನ ಕರ್ಕೊಂಬರ್ತಾರೆ. ಕರ್ಕೊಂಬಂದಾಗ ಒಂಥರ ಲಕ್ಕಿ ಚಾರ್ಮನ್ಗೆ ಫಸ್ಟ್ ಓವರಲ್ಲೇ ವಿಕೆಟ್ ತಗೊಟ್ಟಿದ್ದಾರೆ ಇವರು. ಚೆನ್ನಾಗಿ ಮಾಡಿದ್ರು, ಇಲ್ಲ ಅಂತ ಹೇಳ. ಬಟ್ ಏನಪ್ಪ ಅಂದರೆ ಈಗ ಇರೋ ಟೀಮ್ನ ಒಂದು ಕಾಂಪಿಟೇಟಿವ್ ಟೀಮ್ಗೆ ಆ ಪ್ಲೇಯಿಂಗ್ 11 ಒಳಗಡೆ ಬರೋದು ಕಷ್ಟ ಇದೆ ಅವರು. ಸೊ ಹಾಗಾಗಿ ಇವರು ಬೆಂಚೆಲ್ಲ ಇರ್ತಾರೆ ಹೋಲ್ ಸೀಸನ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇನ್ನು ಅದು ಬಿಟ್ಟರೆ ಇನ್ನು ಇರೋದು ಅಭಿನಂದನ್ ಸಿಂಗ್ ಅಂತ ಒಬ್ಬರಿದ್ದಾರೆ. ಸೊ ಅಭಿನಂದನ್ ಸಿಂಗ್ ಬಂದ್ಬಿಟ್ಟು ಇವರು ಸಹ ರಿಟೈನ್ ಮಾಡ್ಕೊಂಡಿದ್ದಾರೆ. ಸೊ ಒಂದು ಈಗೇನು ರೀಸೆಂಟಾಗಿ ಒಂದು ಮ್ಯಾಚ್ ನಡೀತಲ್ಲ, ಅಂದರೆ ಇಂಟರ್ನಲ್ ಮ್ಯಾಚಲ್ಲಿ ಇವರೇನೋ ವಿರಾಟ್ ಕೊಹ್ಲಿ ಅವ್ರು ವಿಕೆಟ್ ತೆಗೆದ್ರು ಅಂತ ನ್ಯೂಸ್ ಇದೆ. ಬಟ್ ಆ ಒಂದು ಕಾರಣಕ್ಕೇ ಇವ್ರನ್ನ ಮ್ಯಾಚ್ ತಗೋತಾರೆ ಅಂದರೆ ಡೌಟ್ ಇದೆ. ಇನ್ನು ನಮಗೆ ಆ್ಯಸ್ ಎ ಬೌಲಿಂಗ್ ರಿಪ್ಲೇಸ್ಮೆಂಟು ಇಲ್ಲ ಹೇಸಲ್ವುಡ್ಡು ಇಂಜುರಿ ಆದರೆ, ಬೇರೆಯವ್ರು ಏನಾದ್ರು ಫಾಸ್ಟ್ ಬೌಲರ್ ಇಂಜುರಿ ಆದರೆ ರಸಿಕ್ದಾರ್ ಅವರು ಇದ್ದಾರೆ. ಅವ್ರನ್ನೂ ಸಹ ನಮ್ಮ RCB ಅವ್ರು ರಿಟೈನ್ ಮಾಡಿದ್ರು ಲಾಸ್ಟ್ ಇಯರು. ಸೊ ಹಾಗಾಗಿ ಓವರಾಲ್ ಸ್ಕ್ವಾಡ್ ನೋಡಿದಾಗ ನನಗೆ ಅಂಥ ಮೇಜರ್ ಡಿಫರೆನ್ಸ್ ಇಲ್ಲ RCB ಟೀಮಲ್ಲಿ. RCB ಟೀಮು ಅದು ಲಾಸ್ಟ್ ಇಯರ್ಗಿಂತನೂ ಈ ಸರಿ ಬ್ಯಾಟಿಂಗಲ್ಲಿ ತುಂಬ ಸ್ಟ್ರಾಂಗ್ ಇದೆ. ಬೌಲಿಂಗಲ್ಲಿ ಮಾತ್ರ ಯಶ್ ದಯಾಳ್ ಮಿಸ್ ಆಗಿದ್ದಾರೆ. ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಉಳಿದವರೆಲ್ಲ ಫಾರ್ಮಿಗೆ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಂಗೆ ನಾಳೆ ಮ್ಯಾಚ್ ಅಂತ ನಾನು ಮಂಗೇಶ್ ಯಾದವ್ ಬೌಲಿಂಗ್ನ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದೀನಿ. ಹಾಗಾದರೆ ನಾಳೆ ನಮ್ಮದು ಪ್ಲೇಯಿಂಗ್ 11 ಯಾವುದಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಅಂತ ಅಂದರೆ, ವಿರಾಟು, ಜೇಕಬ್ ಬೆಥೆಲ್ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಡೌನ್ ದೇವದತ್ ಪಡಿಕ್ಕಲ್, ಅದಾದಮೇಲೆ ರಜತ್ ಪಟಿದಾರ್, ನೆಕ್ಸ್ಟ್ ಟಿಮ್ ಡೇವಿಡ್ಡು, ಅದಾದಮೇಲೆ ರಮ್ಯಾ ಶೆಪರ್ಡು ಮತ್ತು ಜಿತೇಶ್ ಶರ್ಮಾ. ಕೃಣಾಲ್ ಪಾಂಡ್ಯ ಹೇಗೆ ಅಂತಂದರೆ ಅವ್ರನ್ನ ಎಲ್ಲಾದರೂ ನಾವು ಫ್ಲೋಟಿಂಗಾಗಿ ಯೂಸ್ ಮಾಡ್ಕೋಬೋದು. ಅವ್ರು ಎಲ್ಲಿ ಬೇಕಾದರೂ ಆಡ್ತಾರೆ, ಯಾವ ಪೊಸಿಷನಲ್ಲಿ ಬೇಕಾದರೂ ಆಡ್ತಾರೆ. ಸೊ ಏನಾದ್ರು ರೈಟ್ ಟು ಲೆಫ್ಟ್ ಕಾಂಬಿನೇಷನ್ ಬೇಕಾ, ವಿಕೆಟ್ ಹೋದರೆ ಬೇಕಾ, ಸೊ ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಇನ್ನು ಮಂಗೇಶ್ ಯಾದವ್ ಕೂಡ ಸಹ ಒಂದು ಬಿಗ್ ಹಿಟರ್ ಅಂತಲೇ ಕೇಳಿದ್ದೀನಿ. ಅಂದರೆ ಸಿಗೋ 2-3 ಬಾಲಲ್ಲಿ ಒಂದು 6 ಹೊಡೆಯುವಂಥ ಕೇಪಬಿಲಿಟಿ ಇದೆ ಅವರಿಗೆ ಅಂತ ಕೇಳಿದ್ದೀನಿ. ಸೊ ಇನ್ನು ಫಸ್ಟ್ ಮ್ಯಾಚಲ್ಲಿ ಹೇಸಲ್ವುಡ್ ಆಡದಿರೋ ಕಾರಣ ಜೇಕಬ್ ಡಫಿಗೆ ಚಾನ್ಸ್ ಸಿಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಒಂದು ಬೌಲಿಂಗ್ನೂ ಸ್ಟ್ರೆಂತ್ ಮಾಡೋಣ ಅನ್ನೋ ಥರ RCB ಏನಾದ್ರು ಯೋಚನೆ ಮಾಡಿದ್ರೆ ಇದೊಂದು ಬೆಸ್ಟ್ ಆಪ್ಷನ್ನು. ಇಲ್ಲ ನನಗೆ ಇಂಡಿಯನ್ ಬೌಲರ್ಸ್ಗಳನ್ನೇ ಆಡ್ತೀನಿ, ರಸಿಕ್ನ ಆಡಿಸ್ತೀನಿ ನಾನು ಅಂತ ಹೇಳಿದ್ರೆ ಜೇಕಬ್ ಡಫಿನ್ ಕೂರಿಸ್ಬಿಟ್ಟು ಫಿಲ್ ಸಾಲ್ಟ್ನೇ ಮತ್ತೆ ಓಪನಿಂಗ್ ಕಳಿಸಿ ಜೇಕಬ್ ಬೆಥೆಲ್, ದೇವದತ್ ಪಡಿಕ್ಕಲ್ ಎಲ್ಲರನ್ನೂ ಬ್ಯಾಟಿಂಗನ್ನು ಸ್ಟ್ರಾಂಗ್ ಮಾಡಿಕೊಂಡು ಆಡೋ ಚಾನ್ಸಸ್ಸು ಇದೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರಾಗಿ ನಾನು ಅಂದ್ಕೊಂಡಿರೋದು ಇದೇ ಇಂಪ್ಯಾಕ್ಟ್ ಪ್ಲೇಯರು ಥ್ರೂ ಔಟ್ ದ ಸೀಸನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಆ್ಯಕ್ಚುಲಿ ವೆಂಕಟೇಶ್ ಅಯ್ಯರ್ ಮತ್ತು ಶ್ರೇಯಸ್ ಶರ್ಮಾ. ಇಲ್ಲಿ ಏನಾಗಿದೆ ಗೊತ್ತಾ, ಇಲ್ಲಿ ವೆಂಕಟೇಶ್ ಅಯ್ಯರ್ ಮತ್ತು ದೇವದತ್ ಪಡಿಕ್ಕಲ್ ಇಬ್ಬರದು ಒಂದು ಈಗ ಅವ್ರವ್ರು ಆ ಪ್ಲೇಸಿಗೆ ಒಂದು ಕಾಂಪಿಟೇಷನ್ ಇದೆ ಇವಾಗ. ಕೆಲವು ಸರಿ ಅವರಿಬ್ಬರು ಬೇಡ ಅಂತಾನೆ ಅವರಿಬ್ಬರು ಹೊರಗಡೆ ಇಟ್ಟು ಸಹ ಟೀಮ್ ಮಾಡ್ಬೋದು ನಮ್ಮದು RCB. ಸೊ ಅಂಥದ್ರಲ್ಲಿ ಈಗ ಸ್ವಲ್ಪ ಹೆಡ್ ಟು ಹೆಡ್ ಫೈಟ್ ಇರೋದು ಪಡಿಕ್ಕಲ್ಗೆ ಮತ್ತು ಅಯ್ಯರ್ಗೆ. ಬಟ್ ಪಡಿಕ್ಕಲ್ಲು ಸ್ವಲ್ಪ ಅವರ ಒಂದು ಏನು ಡೊಮೆಸ್ಟಿಕ್ ಆಡಿದಾರಲ್ಲ ಈ ಸರಿ, ಸೊ ಅದನ್ನು ನೋಡಿ ಹೆಡ್ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಮ RCB 11 ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಇನ್ನು ಇಂಥ ದೈತ್ಯ ಬ್ಯಾಟಿಂಗ್ ಲೈನಪ್ಗೆ ಸನ್ರೈಸರ್ಸ್ ಟೀಮು ಹೇಗಿದೆ, ಅವ್ರ ಬೆಂಚ್ ಸ್ಟ್ರೆಂತ್ ಏನಾಗಿದೆ, ಅವರ ಒಂದು ಫಾರ್ಮ್ ಹೇಗಿದೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಬಿಡೋಣ ಈಗ. ಸನ್ರೈಸರ್ಸ್ ಹೈದರಾಬಾದ್ ಹೇಗಿದೆ ಅಂತ ಅಂದರೆ ಇವರು ಹೆವಿಲಿ ಡಿಪೆಂಡ್ ಆನ್ ಟಾಪ್ 4 ಬ್ಯಾಟ್ಸ್ಮನ್. ಅಂದರೆ ಟಾಪ್ ಆರ್ಡರ್ಸ್ ಬ್ಯಾಟ್ಸ್ಮನ್ಗಳೇ ತುಂಬ ಡಿಪೆಂಡ್ ಆಗಿದ್ದಾರೆ. ಹೆಡ್ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಮತ್ತು ಎನ್ರಿಚ್ ಕ್ಲಾಸಿನ್. ಸೊ ಇವ್ರು 4 ಜನ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾರೆ ಇವರು. ಸೊ ಹಾಗಾಗಿ ನಿಮಗೆ ಲಾಸ್ಟ್ ಸೀಸನಲ್ಲಿ ನೀವು ನಮಗೆ ತೋರಿಸಿದ್ದಾರೆ ಇವರು ಹೊಡೆದ್ರೆ 250 ಮೇಲೆ ಹೊಡಿತಾರೆ, ಇಲ್ಲ ಅಂದರೆ 150 ಒಳಗಡೆ ಆಲ್ ಔಟ್ ಆಗ್ತಾರೆ ಅಂತ. ಸೊ ಅದ್ರ ಜೊತೆಗೆ ಇವರು ಒಂದು ಸರ್ಪ್ರೈಸ್ ಪಿಕ್ ಅಂತ ಅನಿಸಿದ್ದು ನನಗೆ ಲಿವಿಂಗ್ಸ್ಟನನ್ನು ಇವರು ಪಿಕ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಇವರು RCBಗೆ ಆಟ ಆಡಿದ್ರು. ಒಂದು 2 ಇನ್ನಿಂಗ್ಸ್ ತುಂಬ ಚೆನ್ನಾಗಿ ಆಡಿದ್ರು ಸಹ RCBಗೆ. ಈವನ್ ಫಿನಾಲಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಷನ್ ಚೆನ್ನಾಗೇ ಇತ್ತು ಇವ್ರದ್ದು. ಬಟ್ ಏನಪ್ಪ ಅಂದರೆ ಅಂಥ ಫಾರ್ಮಲ್ಲಿ ಏನಿಲ್ಲ ಲಿವಿಂಗ್ಸ್ಟನ್ನು. ಅದ್ರ ಜೊತೆಗೆ ಟ್ರಾವಿಸ್ ಹೆಡ್ಡು ಸಹ ಅಂಥ ಹೇಳ್ಕೊಳ್ಳೋ ಅಂಥ ಫಾರ್ಮಲ್ಲಿ ಏನಿಲ್ಲ. ಕ್ಲಾಸನ್ ಮಾತ್ರ ಯಾವಾಗ ಬೇಕಾದರೂ ಫಾರ್ಮ್ ಬರೋವಂಥ ಬ್ಯಾಟ್ಸ್ಮನ್ ಅವರು. ಸೊ ಅವರು ಒಂದು ಡೀಸೆಂಟಾಗಿ ಇದೆ ಅವ್ರ ಫಾರ್ಮು. ಮತ್ತು ಒಂದು ರಾಕ್ಷಸ ಅಂದ್ರೇ T20ಯಲ್ಲಿ ಒಂದು ರೀತಿಯಲ್ಲಿ ಈಸಿಯಾಗಿ 6 ಹೊಡೆಯೋವಂಥ ಮನುಷ್ಯ ಅಂದರೆ ಇವನೇ. ಸೊ ಹಾಗಾಗಿ
ನನಗೆ ಯಾವತ್ತಿದ್ರೂ ಕ್ಲಾಸಿನ ಸ್ವಲ್ಪ ಥ್ರೆಟ್ ಅಂತ ಅನಿಸುತ್ತೆ ನನಗೆ. ಇನ್ನು ಇಶಾನ್ ಕಿಶನ್ ಅವರ ಕೆರಿಯರ್‌ನ ಒಂದು ಪೀಕಲ್ಲಿದ್ದಾರೆ ಅಂದರೆ ತಪ್ಪಾಗಲ್ಲ. ಇದೊಂದು ಪ್ರೈಮ್ ಫಾರ್ಮಲ್ಲಿರೋದು ಇಶಾನ್ ಕಿಶನ್. ಅಭಿಷೇಕ್ ಶರ್ಮಾ ಇದು ವರ್ಲ್ಡ್ ಕಪ್ಪಲ್ಲಿ ಫೈನಲಲ್ಲಿ ಅವರು ಫಾರ್ಮ್‌ಗೆ ವಾಪಸ್ ಬಂದಿದ್ದಾರೆ ಅಂತ ಹೇಳ್ತಾರೆ. ಬಟ್ ಆದರೂ ಸಹ ಅವ್ರಿಗೊಂದು ಪ್ರೆಷರ್ ಇರುತ್ತೆ. ನಾನು IPLಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅನ್ನೋ ಒಂದು ಹಠದಲ್ಲೇ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಥ್ರೆಟ್ ಅಂತ ಅನಿಸ್ಬೋದು. ಬಟ್ ಏನಪ್ಪ ಅಂದರೆ ನಮಗೆ IPLಲ್ಲಿ ಸ್ವಲ್ಪ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಇಬ್ಬರೂ ಸಹ ಎಕ್ಸ್‌ಪೋಸ್ ಆಗಿದ್ದಾರೆ. ಅಂದರೆ ಸ್ಪಿನ್ನರ್ಸ್ ವಿರುದ್ಧ ಅವರು ಆಡಿದ ರೀತಿಗಳನ್ನ ಎಲ್ಲ ಟೀಮ್‌ಗಳು ಅಬ್ಸರ್ವ್ ಮಾಡಿರ್ತವೆ. ಸೊ ಅದೇ ಸ್ಟ್ರಾಟಜಿನ ಇಲ್ಲಿ ಯೂಸ್ ಮಾಡ್ತಾರೆ. ಎಸ್ಪೆಷಲಿ ಅಭಿಷೇಕ್ ಶರ್ಮಂಗಂತೂ ಅದನ್ನು ಯೂಸ್ ಮಾಡೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ. RCBನೂ ಸಹ ಅದೇ ಥರ ಸ್ಟ್ರಾಟಜಿಯಾಗಿ ಥಿಂಕ್ ಮಾಡಿ ಅಭಿಷೇಕ್ ಶರ್ಮನ ಅರ್ಲಿಯಾಗಿ ವಿಕೆಟ್ ತಗೊಳ್ಳೋದಕ್ಕೆ ಟ್ರೈ ಮಾಡೇ ಮಾಡ್ತಾರೆ. ಸೊ ಇನ್ನು ಅನಿಕೇತ್ ವರ್ಮಾ ನಿಮಗೆ ಗೊತ್ತಿದೆ. ಸೊ ಇವರು ಲಾಸ್ಟ್ ಇಯರ್‌ನೇ ರಿಟೈರ್ಡ್ ಮಾಡಿದ್ದಾರೆ. ಇವರು ಸ್ವಲ್ಪ ಬಿಗ್ ಹಿಟ್ಟರ್ ಅಂತಲೇ ನಾನು ಹೆಸರು ಮಾಡಿದ್ರು ಲಾಸ್ಟ್ ಇಯರ್. ಅಂತ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಮಾಡಲಿಲ್ಲ ಅಂದರೂ ಆಡಿದ ಮ್ಯಾಚ್‌ಗಳಲ್ಲೆಲ್ಲ ಕಪಲ್ ಆಫ್ ಸಿಕ್ಸಸ್‌ನ ಹೊಡೆದ್ರು ಇವರು. ಸೊ ಹಾಗಾಗಿ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಅವರು ಇರ್ತಾರೆ ಪ್ಲೇಯಿಂಗ್ 11ನಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಿತೇಶ್ ರೆಡ್ಡಿ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಇವ್ರು ಹೇಗೆ ಅಂತ ಅಂದರೆ ಇಂಪ್ರೂವ್ ಆಗ್ತಾನೆ ಇಲ್ಲ ಅಂತಲೇ ನನಗನ್ನಿಸ್ತಾ ಇದೆ. ತುಂಬ ಚಾನ್ಸ್ ಸಿಗ್ತಾ ಇರೋದು ನನಗೆ ನಿತೇಶ್ ರೆಡ್ಡಿಗೇನೆ. ಸೊ ಈ ಥರ ಚಾನ್ಸು ನಮ್ಮ ಮನೀಶ್ ಪಾಂಡೆ ನಮ್ಮ ಕರ್ನಾಟಕದ ಆಟಗಾರಗಳಿಗೆ ಸಿಕ್ಕಿದ್ರೆ ಎಷ್ಟೋ ಹೆಲ್ಪ್ ಆಗ್ತಿತ್ತು. ಬಟ್ ನಿತೇಶ್ ರೆಡ್ಡಿ ಇನ್ನೂ ಪ್ರೂವ್ ಮಾಡಬೇಕು ಅವರು. ಆ್ಯಕ್ಚುಲಿ ಆಟ ಇದೆ. ಬಟ್ ಯಾವ ಥರ ಈ ಸರಿ ಅವ್ರಿಗೆ ಈ IPL ಅವ್ರಿಗೆ ಒಂದು ಪರೀಕ್ಷೆ ಅಂತಲೇ ಹೇಳ್ಬೋದು. ಇನ್ನು ಹರ್ಷಲ್ ಪಟೇಲು ಇವರು ಎಕ್ಸ್-RCB ಪ್ಲೇಯರು. ಇವರು ಹೇಗೆ ಅಂತ ಹೇಳಿದ್ರೆ ಇವ್ರು ಗುಡ್ ಬೌಲರಾ, ಬ್ಯಾಡ್ ಬೌಲರಾ ಅಂತ ಡಿಸೈಡ್ ಮಾಡೋದಕ್ಕೆ ಕಷ್ಟ. ಬಟ್ ಏನಪ್ಪ ಅಂದರೆ ಡೆತ್ತಲ್ಲಿ ಸ್ವಲ್ಪ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಅಂದರೆ ತುಂಬ ವೇರಿಯೇಷನ್ಸ್‌ನ ಇಟ್ಕೊಂಡಿರುವಂತಹ ಬೌಲರ್ ಇವರು. ಸೊ ಹಾಗಾಗಿ ಡೀಸೆಂಟ್ ಬೌಲರ್ ಅಂತಲೇ ಹೇಳ್ಬೋದು. ಕೆಲವು ಸರಿ ಹೊಡ್ಸ್ಕೊಂಡ್ಬಿಡ್ತಾರೆ. ಕೆಲವು ಸರಿ ಫುಲ್ ಟಾಸ್ ಎಲ್ಲ ಹಾಕಿ ವಿಕೆಟ್ ಎತ್ತುತ್ತಾರೆ. ಸೊ ಒಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ಒಂದು ಮಿಸ್ಟ್ರಿ ಬೌಲರ್ ಅಂತಲೇ ಹರ್ಷಲ್ ಪಟೇಲ್‌ನ T20ಗೆ ಪರ್ಫೆಕ್ಟ್ ಆಗಿದ್ದಾರೆ ಅಂತಲೇ ಅನಿಸುತ್ತೆ ಕೆಲವು ಸರಿ. ಇನ್ನು ಅದು ಬಿಟ್ಟರೆ ಹರ್ಷದೀಪೆ ಲಾಸ್ಟ್ ಇಯರೇ ಇವರು ಡೆಬ್ಯೂ ಮಾಡಿದರು. ಸೊ ಇವರು ಸಹ ಹರ್ಷದೀಪನೂ ಸಹ ಇವರು ರಿಟೈನ್ ಮಾಡ್ಕೊಂಡಿದ್ದಾರೆ. ಲೆಫ್ಟ್ ಆರ್ಮ್ ಸ್ಪಿನ್ ಬೌಲಿಂಗ್ ಮಾಡ್ತಾರೆ. ಸೊ ಅದರಲ್ಲೂ ನಿಮಗೆ ಗೊತ್ತಿದ್ದರೆ ಲಾಸ್ಟ್ ಇಯರು SRH ನಮ್ಮ RCB ಮೇಲೆ ಗೆಲ್ತಾರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಒಂದೇ ಸರಿ ಫೇಸ್ ಮಾಡೋದು. ಬಟ್ ಗೆಲ್ತಾರೆ. 200 ಪ್ಲಸ್ ಹೊಡೆದಿರ್ತಾರೆ. ನಮ್ಮವರು 90ವರೆಗೂ ಹೋಗ್ತಾರೆ. ಅದರಲ್ಲೂ ಎಸ್ಪೆಷಲಿ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿ ಆಡ್ತಿರ್ತಾರೆ. ಅದ್ರಲ್ಲಿ ಬಂದು ಹರ್ಷದೀಪ್ ಬಂದು ವಿರಾಟ್ ಕೊಹ್ಲಿ ವಿಕೆಟ್‌ನ ತೆಗ್ದಿರ್ತಾರೆ. ನನಗಿದು ಇನ್ನೂ ನೆನಪಿದೆ ನನಗೆ ಆ್ಯಕ್ಚುಲಿ. ಸೊ ಇವ್ನು ಬಂದ ಸ್ಪಿನ್ನರ್ ಬಂದ ಇದೊಂದು ಓವರ್ಸು ಸುಮ್ಮನೆ ಆಡ್ಕೊಪ್ಪ ವಿರಾಟ್ ಕೊಹ್ಲಿ ಅಂತ ನಾನೇ ಎಷ್ಟೋ ಸರಿ ಬೇಡ್ಕೊಳ್ತಿದ್ದೆ. ಸೊ ಬಟ್ ಏನು ಮಾಡ್ತೀರಾ, ವಿಕೆಟ್ ಹೋಗಿತ್ತು. ಇದು ಒಂದು ರೀತಿಲಿ ಹೇಳಬೇಕು ಅಂದರೆ ಇವರು ಸಹ ಒಂದು ಇಂಟ್ರೆಸ್ಟಿಂಗ್ ಪ್ಲೇಯರೇ. ಯಾವಾಗ ಸ್ಪಿನ್ನರ್ಸ್‌ಗಳನ್ನ ಯೂಸ್ ಮಾಡ್ಕೋಬೇಕಂದ್ರೆ ಇವರು ತುಂಬ ಎಫೆಕ್ಟಿವ್ ಆಗಿ ಕಾಣ್ತಾರೆ. ಸೊ ಹಾಗಾಗಿ ಇವ್ರನ್ನು ರಿಟೈನ್ ಮಾಡ್ಕೊಂಡಿದೆ SRH. ಸೊ ಹಾಗಾಗಿ ಇದೊಂದು ಒಳ್ಳೆ ಅಡಿಷನ್ ಅವರಿಗೆ. ಇನ್ನು ಜಯದೇವ್ ಉನದತ್ತ ಸೊ ಹೇಳ್ಬೇಕು ಅಂತಂದರೆ ಪ್ಯಾಟ್ ಕಮಿನ್ಸ್ ಇಲ್ಲದೇ ಇರೋದ್ರಿಂದ ಈಗ ಸೊ ಇವರೇ ಲೀಡಿಂಗ್ ಬೌಲರ್ ಅಂತ ಅಂದರೆ ತಪ್ಪಾಗಲ್ಲ. ಸ್ವಲ್ಪ ಇವರು ಸಹ ಲೆಫ್ಟ್ ಆರ್ಮ್ ಫೇಸ್ ಆಗಿರೋದ್ರಿಂದ ಪರವಾಗಿಲ್ಲ, ಚೆನ್ನಾಗಿ ಒಂದು ಡೀಸೆಂಟಾಗಿ ಮಾಡ್ತಾರೆ. ಇನ್ನು ಶಿವಮೊಗ್ಗನೂ ಸಹ ಲಾಸ್ಟ್ ಸೀಸನ್ ಆಡಿದರು. ಇನ್ನು ಜೀಸನ್ ಅನ್ಸಾರಿ ಈ ವ್ಯಕ್ತಿ ಸ್ವಲ್ಪ ಸ್ಪಿನ್ನರು ಇಂಪ್ರೆಸ್ ಮಾಡಿದರು ಲಾಸ್ಟ್ ಸೀಸನ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಜಾಂಪಾ ಎಲ್ಲ ಇದ್ದರೂ ಸಹ ಇವರು ತುಂಬ ಇಂಪ್ರೆಸ್ ಮಾಡಿದರು. ಸೊ ಹಾಗಾಗಿ ಅವರೊಟ್ಟಿಗೆ ಹೋಗಿದ್ದಾರೆ. ಮತ್ತೆ ಅವ್ರನ್ನ ರಿಟೈನ್ ಮಾಡಿಕೊಂಡು ಇಟ್ಕೊಂಡಿದ್ದಾರೆ ಟೀಮಲ್ಲಿ. ಸೊ ಬಟ್ ನನಗೆ ತುಂಬ ಇವರ ಒಂದು ಪಿಕ್ಕಲ್ಲಿ ಸನ್‌ರೈಸರ್ಸ್ ಪಿಕ್ಕಲ್ಲಿ ಸಲೀಲ್ ಅನ್ನೋ ಒಂದು ಇಂಡಿಯನ್ ಡೊಮೆಸ್ಟಿಕ್‌ನ ಇದು ಮಾಡಿದ್ದಾರೆ. ಒಳ್ಳೆ ಬ್ಯಾಟರು. ಸೊ ಗೊತ್ತಿಲ್ಲ ಅವರು ಪ್ಲೇಯಿಂಗ್ 11 ಒಳಗಡೆ ತರ್ತಾರಾ ಹೇಗೆ ಅಂತ. ಇವ್ರೇನಪ್ಪ ಅಂದರೆ ಇವರು ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಒಂದು 300+ ರನ್ ಹೊಡೆದಿದ್ದಾರೆ. ಅದು ಎಷ್ಟು ಒಂದು ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟಲ್ಲಿ ಹೊಡೆದಿದ್ದಾರೆ. ಅಂದರೆ 190+ ಏನೋ ಸ್ಟ್ರೈಕ್ ರೇಟಲ್ಲಿ ಹೊಡೆದಿದ್ದಾರೆ ಇವರು. ಸೊ ಇವ್ರ ಮೇಲೆ ಸ್ವಲ್ಪ ಎಲ್ಲರದು ಕಣ್ಣಿದೆ. ಇವ್ರು ಯಾವ ಥರ ಆಡ್ತಾರೆ ಅಂತ. ಬಟ್ ಏನಪ್ಪ ಅಂದರೆ ಪ್ಲೇಯಿಂಗ್ 11 ಒಳಗೆ ಹೆಂಗೆ ತರ್ತಾರೆ ಅನ್ನೋದೇ ಒಂದು ಫೈಟ್ ಇಲ್ಲಿ. ಯಾಕೆಂದರೆ ಸಲೀಲ್ ಬರಬೇಕು ಅಂದರೆ ಅನಿಕೇತ್ ವರ್ಮಾ, ಲಿವಿಂಗ್ಸ್ಟನ್ ಅಂತೂ ಕೂತ್ಕೊಳ್ಳೇಬೇಕಾಗುತ್ತೆ. ಅನಿಕೇತ್ ವರ್ಮಾ ಇರ್ತಾರಾ, ಇಲ್ಲ ಸಲೀಲ್ ಬರ್ತಾರಾ, ಇಲ್ಲ ಇಂಪ್ಯಾಕ್ಟ್ ಪ್ಲೇಯರಾಗಿ ಬರ್ತಾರಾ? ನಾನು ಆವಾಗಲೇ ಹೇಳಿದ್ನಲ್ಲ, ಇವರು ನಿಜವಾಗ್ಲೂ ಒಂದು 4 ಮ್ಯಾಚ್ ಆಡಬೇಕು. ಆವಾಗಲೇ ಇವ್ರದ್ದು ಪ್ಲೇಯಿಂಗ್ 11ನ ಚೂಸ್ ಮಾಡೋಕ್ಕಾಗೋದು. ಈವನ್ SRH ಮ್ಯಾನೇಜ್ಮೆಂಟ್‌ಗೆ ಹಂಗೆ ಅನಿಸಿರುತ್ತೆ. ನೋಡೋಣ ಯಾರ್ಯಾರು ಹೇಗೆ ಆಡ್ತಾರೆ ಅಂತ. ಸೊ ಅದ್ರ ಜೊತೆಗೆ ಈ ಒಂದು ಟೀಮಲ್ಲಿ ನಮ್ಮ ಕರ್ನಾಟಕದಿಂದ ಇರುವಂಥದ್ದು
ಸಮರನ್ ರವಿಚಂದ್ರನ್. ನೀವು ರಂಜಿ ಫ್ಯಾನ್ ಆಗಿದ್ರೆ, ರಂಜಿ ಮ್ಯಾಚನ್ನು ನೋಡಿದಿದ್ರೆ ಈ ಹೆಸರನ್ನ ಮರೆಯಲ್ಲ. ಸೊ ದೇವದತ್ ಪಡಿಕ್ಕಲ್ ಎಷ್ಟು ಚೆನ್ನಾಗಿ ಆಡಿದ್ರೋ, ಅದೇ ಥರ ಮಿಡಲ್ ಆರ್ಡರಲ್ಲಿ ಬಂದು ಒಂದು 950 ರನ್ಸನ್ನು 86, 87 ಆ್ಯಾವರೇಜಲ್ಲಿ ರಣಜಿ ಟ್ರೋಫಿಯಲ್ಲಿ ಮಾಡಿದ್ದಾರೆ. ಅದರಲ್ಲಿ 2 ಡಬಲ್ ಸೆಂಚುರಿ ಸಹ ಇದೆ, ಮರೆಯೋ ಹಾಗಿಲ್ಲ. ಇನ್ನು ಇದು ವಿಜಯ್ ಹಜಾರೆ ಫಿನಾಲೆಯಲ್ಲಿ 92 ಬಾಲ್ಗೆ 100 ರನ್ನನ್ನು ಹೊಡಿತಾರೆ ಇವರು. ಒಂದು ರೀತಿಲಿ ಹೇಳ್ಬೇಕಂದ್ರೆ ಇವರು ಲಾಸ್ಟ್ ಇಯರ್ ಇದ್ದರು ಟೀಮಲ್ಲಿ, SRH ಟೀಮಲ್ಲಿ. ಇವ್ರನ್ನ ಈಗ ಡೊಮೆಸ್ಟಿಕ್ ಎಲ್ಲ ಆಡಿರೋದು ನೋಡಿ ಇವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಸೊ ಒಳ್ಳೆ ಪ್ಲೇಯರ್ ಆ್ಯಕ್ಚುಲಿ. ಬಟ್ ಇವ್ರನ್ನ ಎಲ್ಲಿ ಆಡಿಸ್ತಾರೆ ಅನ್ನೋದು ಇಂಪಾರ್ಟೆಂಟು. ಯಾಕೆಂದ್ರೆ ಟಾಪ್ 4 ಜನ ಅವ್ರು ಆಲ್ರೆಡಿ ಅಲ್ಲಿದ್ದಾರೆ. ಸೊ ಇವ್ರು ಬರೋ ಅಷ್ಟೊತ್ತಿಗೆ ಇವ್ರು ಏನಪ್ಪ ಅಂದರೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ನು. ಇವ್ರ ಹತ್ರ ಲಾಸ್ಟ್ 7-8ಗೂ ಆಡ್ತಾರ ಅನ್ನೋದು ಡೌಟ್ ಇದೆ ಆ್ಯಕ್ಚುಲಿ. ಯಾಕೆಂದರೆ ಹಿಟ್ಟರ್ಸ್ ಬೇರೆಯವ್ರು ಇರ್ತಾರೆ. ಸೊ ಹಾಗಾಗಿ ಇವ್ರನ್ನೆಲ್ಲಿ ಹೆಂಗೆ ಕರ್ಕೊಂಬರ್ತಾರೆ, ಬಟ್ ಚಾನ್ಸ್ ಕೊಟ್ಟರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋವಂತಹ ಆಟಗಾರ. ಒಂದು ಒಳ್ಳೆ ಕ್ಲಾಸ್ ಆಟಗಾರ ಅಂದರೆ ತಪ್ಪೇನಿಲ್ಲ ಇವ್ರದ್ದು. ಸೊ ನೋಡಬೇಕು. ಇದು ನಾನು ಆವಾಗಲೇ ಹೇಳಿದಾಗೆ ಈ ಬೆಂಚ್ ಸ್ಟ್ರೆಂತ್ ತುಂಬ ಚೆನ್ನಾಗಿದೆ. ಇವ್ರು ಅಲ್ದೇ ಬೇರೆ ಬೆಂಚ್ ಸ್ಟ್ರೆಂತ್ ಏನಿದೆಯಲ್ಲ, ಸೊ ಅವ್ರುಗಳು ಸಹ ಡೊಮೆಸ್ಟಿಕಲ್ಲಿ ಒಂದು ಡೀಸೆಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಅದರಲ್ಲಿ ಒಂದು ಎದ್ದು ನಿಲ್ಲೋದು ಅಂದರೆ ಸಲೀಲ್ ಅರೋರ ಮತ್ತು ನಮ್ಮ ರವಿಚಂದ್ರನ್. ಸೊ ಅದರಲ್ಲಿ ಎಸ್ಪೆಷಲಿ ಹೇಳ್ಬೇಕಂದ್ರೆ ಸಲೀಲ್ ಅರೋರ T20ಗೆ ಸೂಟ್ ಆಗೋಂಥವ್ರೆ ವ್ಯಕ್ತಿ. ಸೊ ಏನು ನಾನು ಹೇಳಿದ್ನಲ್ಲ 200 ಸ್ಟ್ರೈಕ್ ಅಂತ. ಸೊ ಅದರಲ್ಲಿ ಎಸ್ಪೆಷಲಿ ಒಂದು ಇನ್ನಿಂಗ್ಸಲ್ಲಂತವರು 45 ಬಾಲಲ್ಲಿ 125 ರನ್ನನ್ನು ಜಾರ್ಖಂಡ್ ವಿರುದ್ಧ ಹೊಡಿತಾರೆ ಅವರು. ಸೊ ಇದನ್ನೆಲ್ಲ ನೋಡೇ ಅವರು ತೊಗೊಂಡಿರೋದು SRH. ಸೊ ಹಾಗಾಗಿ ಒಂದು ರೀತಿಲಿ ಕುತೂಹಲ ಇದೆ ಈ ವ್ಯಕ್ತಿ ಮೇಲೆ. ಸೊ ಇವ್ರನ್ನ ಇಂಪ್ಯಾಕ್ಟಿಗಾಗಿ ಆಡಿಸೋದಕ್ಕಿಂತ ಇವ್ರನ್ನೇ ಒಳಗಡೆ ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಬಟ್ ನಿಜವಾಗ್ಲೂ ಒಂದು ಯಂಗನ್ಸ್ ಇದ್ದಾರೆ. ಅವ್ರನ್ನೆಲ್ಲ ಯೂಸ್ ಮಾಡಿಕೊಂಡು ಯಾವ ಥರ ಪ್ಲೇಯಿಂಗ್ 11 ಮಾಡ್ತಾರೆ, ಬೇಗ ಅವರು ಒಂದು ಒಳ್ಳೆ 11ನ ಅವರು ಚೂಸ್ ಮಾಡೋದೇ ಚಾಲೆಂಜ್ ಅವರಿಗೆ. ಸೊ ಅಂಥ ಇರುವಂಥ ಚಾಲೆಂಜಲ್ಲಿ ನನಗೆ ಅನಿಸಿದ ಒಂದು ತಕ್ಕ ಮಟ್ಟಿಗೆ ಒಂದು ಪ್ಲೇಯಿಂಗ್ 11 ನನ್ನ ಪ್ರಕಾರ ಈ ಟೀಮ್ ಪ್ರಕಾರ ಹೋದರೆ ಒಂದು ಫೈಟ್ ಕೊಡ್ಬೋದು ಅಂತ ಅನಿಸುತ್ತೆ. ನನ್ನ ಪ್ರಕಾರ SRH ಪ್ಲೇಯಿಂಗ್ 11ನಲ್ಲಿ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ನಮಗೆಲ್ಲ ಗೊತ್ತೇ ಇದೆ. ನೆಕ್ಸ್ಟ್ ಫಸ್ಟ್ ಡೌನ್ ಇಶಾನ್ ಕಿಶನ್ ಬರ್ತಾರೆ. ನೆಕ್ಸ್ಟ್ ಕ್ಲಾಸೆನ್ ಬರ್ತಾರೆ. ನನಗೇನೋ ಗೊತ್ತಿಲ್ಲ, ನನಗೇನೋ ಒಂದು ಇನ್ಸ್ಟಿಂಕ್ಟು SRHದ ಒಂದು ಮ್ಯಾನೇಜ್ಮೆಂಟ್ ಅವರು ಯಾವಾಗಲೂ ಯೋಚನೆ ಮಾಡೋ ರೀತಿ ಮಾಡಿ ಲಿವಿಂಗ್ಸ್ಟನ್ಗೆ ಚಾನ್ಸ್ ಕೊಡ್ಬೋದು ಅಂತ ಅನಿಸುತ್ತೆ. ನಾನು ಪರ್ಸನಲಿ ಲಿವಿಂಗ್ಸ್ಟನ್ಗೆ ಕೊಡೋ ಬದಲು ಅನಿಕೇತ್ ವರ್ಮನ್ ಕೊಟ್ಟರೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಇಲ್ಲ ರವಿಚಂದ್ರನ್ಗೆ ಕೊಡ್ಬೋದು ನಮ್ಮ ಕರ್ನಾಟಕದ ಪ್ಲೇಯರ್ಗೆ. ಇನ್ನು ನಿತೇಶ್ ರೆಡ್ಡಿ, ಆಮೇಲೆ ಹರ್ಷ್ ದುಬೆ, ಒಬ್ಬ ಪ್ಯಾಟ್ ಕಮಿನ್ಸ್ ಇಲ್ಲದೇ ಇರೋದ್ರಿಂದ, ಒಂದು ಫಸ್ಟ್ ಮ್ಯಾಚ್ಗೆ ಅವೈಲೇಬಲ್ ಇಲ್ಲದೇ ಇರೋದ್ರಿಂದ ಅವರು ಬ್ರೈಡನ್ ಕಾರ್ಸ್ ಅಂತ ಒಬ್ಬ ಆಲ್ರೌಂಡರ್ನ ಅವರು ಪಿಕ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಇವ್ರ ಬಗ್ಗೆ ಹೇಳಲೇ ಇಲ್ಲ, ಆಯಿತಾ. ಸೊ ಇವರು ಇಂಗ್ಲೆಂಡ್ ಸೀಮರ್ ಇವರು ಆ್ಯಕ್ಚುಲಿ. ನೀವೇನಾದ್ರು ರೀಸೆಂಟಾಗಿ ನಡೆದಂತಹ ಇಂಗ್ಲೆಂಡು ಮತ್ತು ಆಸ್ಟ್ರೇಲಿಯಾ ಟೆಸ್ಟ್ ಸೀರೀಸ್ ಇದೆಯಲ್ಲ, ಸೊ ಅಲ್ಲಿ ಇಂಗ್ಲೆಂಡ್ ಪರವಾಗಿ ಒಂದು ಮ್ಯಾಕ್ಸಿಮಮ್ ವಿಕೆಟನ್ನು ತೆಗೆದಿದ್ದು ಇವರೇ, ಸೀಮರ್ ಇವರು. ಸೊ ಹಾಗಾಗಿ ಇವ್ರ ಮೇಲೆ ಸ್ವಲ್ಪ ಹೋಪ್ ಇಟ್ಟಿದ್ದಾರೆ. ಗೊತ್ತಿಲ್ಲ, ಇವರು ಪರ್ಫಾರ್ಮ್ ಮಾಡಿದ್ರು ಮಾಡ್ಬೋದು ನಾಳೆ ಅಂತ ಒಂದು ಕಾಣಿಸುತ್ತೆ. ನೋಡೋಣ ಹೇಗೆ ಅಂತ ಗೊತ್ತಿಲ್ಲ. ಬಟ್ ಹೋಪ್‌ಫುಲಿ ಅವರು ಟೀಮಲ್ಲಿ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾಳೆ. ಇನ್ನು ಅದು ಬಿಟ್ಟರೆ, ಇಲ್ಲ ಇವ್ರು ಇರಲಿಲ್ಲ ಅಂತ ಅಂದರೆ ಇಶಾನ್ ಮಲಿಂಗಲ್ಲಿ ಬರ್ತಾರೆ. ಸೊ ಇವರಿಬ್ಬರಲ್ಲಿ ಒಬ್ಬರು ಸ್ವಾಪ್ ಆಗ್ತಾರೆ. ಸೊ ಯಾಕೆ ಅಂತ ಅಂದರೆ ಪ್ಯಾಟ್ ಕಮಿನ್ಸ್ ಅಲ್ಲಿಲ್ಲ. ಇನ್ನು ಜೈದೇವ್ ಉನದ್ಕಟ್ಟೇ ಮೇನ್ ಬೌಲರ್ ಆಗ್ತಾರೆ. ಸೊ ಹಾಗಾಗಿ ಇಲ್ಲ ಇಶಾನ್ ಮಲಿಂಗ, ಇಲ್ಲ ಬ್ರೈಡನ್ ಕೋರ್ಸ್ ಅವರಿಬ್ಬರಲ್ಲಿ ಒಬ್ಬರು ಬರಬೇಕಾಗುತ್ತೆ. ಇನ್ನು ಅದಾದಮೇಲೆ ಹರ್ಷಲ್ ಪಟೇಲು, ಇನ್ನು ಅನ್ಸಾರಿ ಇದ್ದೇ ಇರ್ತಾರೆ. ಜೈದೇವ್ ಉನದ್ಕಲ್ ಆಬ್ವಿಯಸ್ಲಿ. ಸೊ ನನಗೇನೋ ಶಿವಮ್ ಬೌಲರು ಮತ್ತು ಸಲೀಲ್ ಅರೋರ ಬ್ಯಾಟರು. ಸೊ ಇವರಿಬ್ಬರನ್ನ ಬೇಸ್ಡ್ ಆನ್ ಸಿಚುವೇಷನ್ ಇಂಪ್ಯಾಕ್ಟಾಗಿ ಯೂಸ್ ಮಾಡ್ಕೊಳ್ತಾರೆ ಅಂತಾರೆ. ಇಫ್ ಯು ಆಸ್ಕ್ ಮಿ ಆನೆಸ್ಟ್ಲಿ, ಲಿವಿಂಗ್ಸ್ಟನ್ ಕೂರಿಸಿ ಸಲೀಲ್ ಅರೋರ ಆ ಪ್ಲೇಸಿಗೆ ಹೋಗಿ ಅನಿಕೇತ್ ವರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿದ್ದರೆ ಟೀಮ್ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ನೋಡೋಣ ಏನು ಮಾಡ್ತಾರೆ ಅಂತ ಸನ್ರೈಸರ್ಸು. ಸೊ ನಿಮಗೆ ಯಾವುದು ಬೆಸ್ಟ್ ಕಾಂಬಿನೇಷನ್ ಅನಿಸುತ್ತೆ ಸನ್ರೈಸರ್ಸು? ನೀವು ಸನ್ರೈಸರ್ಸ್ ಅಭಿಮಾನಿಗಳಾಗಿದ್ದರೆ ನೀವು ಆಲ್ರೆಡಿ ಥಿಂಕ್ ಮಾಡ್ತಾ ಇರ್ತೀರ. ಬಟ್ ನಿಜವಾಗ್ಲೂ ತುಂಬ ಚಾಲೆಂಜ್ ಇರೋದು ಸನ್ರೈಸರ್ಸ್ ಟೀಮ್ನ ಯಾವ ಥರ ಅವರು ಪ್ಲೇಯಿಂಗ್ 11 ಮಾಡ್ತಾರೆ ಅನ್ನೋದೇ ಒಂದು ಚಾಲೆಂಜು. ಮಿನಿಮಮ್ 3-4 ಮ್ಯಾಚ್ ಇಲ್ದೇ ಅವ್ರಿಗೊಂದು ಐಡಿಯಾ ಸಿಗಲ್ಲ. ಪ್ರಾಕ್ಟೀಸ್ ಮ್ಯಾಚ್ಗಳಲ್ಲಿ ಅಷ್ಟೊಂದೇನು ಐಡಿಯಾ ಸಿಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇನ್ನು ಈ ಎರಡೂ ಟೀಮ್ದು ಪ್ಲೇಯಿಂಗ್ 11 ನೋಡಿದ್ವು ನಾವು. ಈ ಎರಡೂ ಟೀಮ್ದು RCB ಮತ್ತು SRH ಹೆಡ್ ಟು ಹೆಡ್ ಕಂಪ್ಯಾರಿಸನ್ ಮಾಡಿ ಯಾರು ಗೆಲ್ಬೋದು ಅಂತ ನಾವೇ ಪ್ರಿಡಿಕ್ಟ್ ಮಾಡ್ಬೋದು. ಲೆಟ್ಸ್ ಡೂ ಇಟ್ ಕ್ವಿಕ್ಲಿ. ಅಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, SRH ಟೀಮಲ್ಲಿ ಆ ಟಾಪ್ 4 ಪ್ಲೇಯರ್ಸ್ ಬಿಟ್ಟರೆ ನಮಗೇನಂತೂ ಯಾವುದು ತೆಟ್ರ ಅಂತ ಕಾಣ್ತಾ ಇಲ್ಲ. ಆ ಟಾಪ್ 4ಅಲ್ಲೂ ಸಹ ನನಗೆ ಎರಡು ಅಷ್ಟಕ್ಕಷ್ಟೇ ಅಂತ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಯಾವುದೇ ರೀತಿಯಲ್ಲೂ ಅಷ್ಟೊಂದು ಥ್ರೆಟ್ ಅಂತ ಅನ್ನಿಸ್ತಾ ಇಲ್ಲ. ಅದು ಎಸ್ಪೆಷಲಿ ಫಸ್ಟ್ ಮ್ಯಾಚಲ್ಲಂತೂ ನಮ್ಮದು ಗನ್ ಟೀಮ್ ಥರನೇ ಕಾಡ್ತಾ ಇರೋದು ನನಗಂತೂ. ಅದು ಹೆಂಗಿದೆ ನೋಡ್ರಿ ಅದು. ವಿರಾಟಿಂದ ಸ್ಟಾರ್ಟ್ ಆದರೆ ಕೃಣಾಲ್ ಪಾಂಡ್ಯವರೆಗೂ, ಈವನ್ ಮಂಗೇಶ್ ಯಾದವ್ವರೆಗೂ ಬ್ಯಾಟಿಂಗ್ ಲೈನ್ ಡೀಪ್
ಸೂಪರಾಗಿದೆ. ಸೊ, ಇನ್ನು ಬೌಲಿಂಗು ಸಹ ನಾಟ್ ಬ್ಯಾಡ್. ಕಂಪೇರ್ ಟು ಸನ್‌ರೈಸರ್ಸು ನಮ್ಮದು ಬೆಟರ್ ಆಗಿದೆ ಅಂತ ನನಗನ್ನಿಸ್ತಾ ಇದೆ ಬೌಲಿಂಗ್ ಸಹ. ಸೊ, ಹಾಗಾಗಿ ಇವತ್ತಿನ ಮ್ಯಾಚಲ್ಲಿ ನನ್ನ ಪ್ರಿಡಿಕ್ಷನ್ ಬಂದ್ಬಿಟ್ಟು ಆರ್-ಸಿ-ಬಿ ನಿಜವಾಗ್ಲೂ ಗೆಲ್ಲುತ್ತೆ. ಯಾವುದೇ ರೀತಿಯಲ್ಲೂ ಡೌಟ್ ಇಲ್ಲ ಅಂತ ನನಗನ್ಸುತ್ತೆ. ಆಲ್ಮೋಸ್ಟ್ 65-35 ಅಂತಲೇ ನನಗನ್ನಿಸ್ತಾ ಇದೆ. ಬಟ್ ನೋಡೋಣ, ಏನು ಬೇಕಾದರೂ ಆಗ್ಬೋದು 2020 ಮ್ಯಾಚಲ್ಲಿ. ಇದು ಕ್ರಿಕೆಟು, ಒಬ್ಬ ಪ್ಲೇಯರ್ ಸಾಕು ಮ್ಯಾಚನ್ನ ಎಲ್ಲಿಗೆ ಬೇಕಾದ್ರೂ ತೊಗೊಂಡೋಗೋದಕ್ಕೆ. ಸೊ, ಅಂತ ಹೇಳ್ತಾ ನನ್ನ ಇವತ್ತಿನ ಪ್ರಿವ್ಯೂವನ್ನು ಮುಗಿಸ್ತೀನಿ. ಸೊ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನನ್ನನ್ನು ಪ್ರೋತ್ಸಾಹಿಸಿ. ದಯವಿಟ್ಟು ನಿಮ್ಮ ಕಮೆಂಟ್‌ಗಳನ್ನ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಕಮೆಂಟಲ್ಲೂ ಸಹ ನಿಮ್ಮ ಜೊತೆ ಇಂಟರ್ಯಾಕ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ರಿವ್ಯೂನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.